ಕಾರ್ ಬಾಗಿಲು ತಕ್ಕೊಂಡು ಓಡಿಸ್ತಾ ಇದ್ದೀನಲ್ಲ ನಾನು. ಆ ಕ್ಷಣದಲ್ಲಿ ಅನ್ನಿಸ್ತು, ವಿಚಾರ ಮಾಡಲಾರ್ದೆ ಜನಕ್ಕೆ ಬೈತೀವಲ್ಲ, ಇದೆಂಥ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆ ಕ್ಷಣದ ಅರಿವು ಕೂಡ ಒಂದ್ಸಲ ಬೆರಗನ್ನು ಹುಟ್ಟಿಸುತ್ತೆ. ನಮ್ಮ ಅಜ್ಞಾನದ ಅರಿವದು. ನನ್ನ ಕಡೆ ತಪ್ಪಿದೆ ಅಂತ ಗೊತ್ತಿಲ್ಲದೆ ಇನ್ನೊಂದು ಕಡೆ ತಪ್ಪು ಹುಡ್ಕೋಕೆ ಹೋಗ್ತೇನಲ್ಲ, ಅದು ಅರಿವಾಗುವಂಥದ್ದು. ಕೆಲವೊಂದು ಸಲ ಅಜ್ಞಾನದಿಂದ ದೊಡ್ಡ ಕ್ವಾಂಟಮ್ ಜಂಪ್ ಎತ್ತರಕ್ಕೆ ಹೋಗ್ಬಿಡುತ್ತೆ ಮನುಷ್ಯ. ತುಳಸಿದಾಸರದ ಅದು ಹಾಗೇನೆ. ತುಳಸಿದಾಸರು ಮದುವೆ ಆಗಿದ್ದಾರೆ, ಹೊಸದಾಗಿ ಮದುವೆ ಆದವರು. ಹೆಂಡತಿ ತಾಯಿ ಮನೆಗೆ ಬಂದಿದ್ದಾಳೆ. ತುಳಸಿದಾಸರು ಆ ಕಡೆ ಇದ್ದಾರೆ. ನದಿ ಭೋರ್ಗರ ಹರಿತಾ ಇದೆ ಮಳೆಗಾಲದಲ್ಲಿ. ಹೆಂಡತಿ ಕಡೆ ಹೋಗಬೇಕು ಅಂತ ಬಂದ್ಬಿಟ್ರು. ಏನೂ ಕಾಣಿಸ್ತಿಲ್ಲ, ಎಲ್ಲ ಬಿಟ್ಟರು. ನದಿ ಈಸ್ಕೊಂಡು ಬಂದರು. ಅದು ಹೆಂಗೆ ಭೋರ್ಗರೆ ನದಿಯಲ್ಲಿ ಈಸಿದ್ರು, ಈಸ್ಕೊಂಡು ಈ ಕಡೆ ಬಂದರು. ಹೆಂಡತಿ ಅಟ್ಟದ ಮೇಲೆ ಇದ್ದಾಳೆ. ಮಾವು ನೆಬ್ಸೋಂಗಿಲ್ಲ, ಎಬ್ಸೋದು ಬೇಡ. ಏನು ಮಾಡಬೇಕು, ಮೇಲೆ ಹತ್ತಬೇಕು. ನೋಡೋದು ಯಾವುದೋ ಒಂದು ಹಗ್ಗ ಜೋತ್ ಬಿದ್ದಿತ್ತು. ಹಗ್ಗ ಹಿಡ್ಕೊಂಡು ಹತ್ತಿಬಿಟ್ರು. ಹತ್ತಿ ಮೇಲೆ ಹೋದಾಗ ಹೆಂಡತಿ ಹೇಳ್ತಾಳೆ, ಹೆಂಗೆ ಬಂದ್ರಿ, ನದಿ ಭಾರಿ ಮಹಾಪೂರ ಇದೆಯಲ್ಲ ಅಂತ. ಅದೇನು ಗೊತ್ತಾಗಲಿಲ್ಲ ನನಗೆ, ನೀನು ನೆನಪಾಯ್ತು ಬಂದುಬಿಟ್ಟೆ ಅಂದರು. ಮೇಲೆ ಹೆಂಗೆ ಬಂದ್ರಿ, ಹಗ್ಗ ಕಟ್ಟಿದ್ರು. ಹಗ್ಗ ಇಲ್ಲ, ನೋಡಿದ್ರೆ ಹಾವದು. ಅಂದರೆ ಆ ಹೆಂಡತಿ ನೋಡಬೇಕು ಅಂತ ಆ ಥರದಲ್ಲಿ ಆ ನದಿ ಭರಾಟೆ ಕಾಣಿಸಿಲ್ಲ, ಹಾವು ಕಾಣಿಸಿಲ್ಲ. ಆಕೆ ಹೆಂಡತಿ ಒಂದೇ ಮಾತು ಹೇಳಿದ್ಲು, ನನ್ನಲ್ಲಿ ತೋರಿಸುವಂಥ ಪ್ರೀತಿ ನನಗೆ ಭಗವಂತನಲ್ಲಿ ತೋರಿಸಿದ್ರೆ ದೊಡ್ಡ ಸಂತ ಆಗಿಬಿಡ್ತಿದ್ದೆಪ್ಪ ಅಂದ್ಲು. ಆ ಕ್ಷಣಕ್ಕೆ ಬಿಟ್ಟರು. ಆ ಕ್ಷಣಕ್ಕೆ ಎಲ್ಲ ಬಿಟ್ಟು ಆ ತುಳಸಿದಾಸರ ಜೀವನ ತುಂಬ ರಾಮಾನಿ ಆಯಿತು. ರಾಮಚರಿತ್ ಮಾನಸ್ ಬಂತು. ಇಡೀ ಜೀವನನೇ ರಾಮನ ಚರಿತ್ರೆ ಮಾಡೋದ್ರಲ್ಲಿ ನಿರ್ಮಾಣ ಆಯಿತು. ಒಬ್ಬ ಸಂತ ಆಗಿ ಹೋದ. ಒಂದು ಘಳಿಗೆಗೆ ಬಂದಂಥ ಅರಿವು, ಆ ಅರಿವು ನಮಗೆ ಬೆರಗನ್ನು ಹುಟ್ಟಿಸುತ್ತೆ. ಅಂಥ ಬೆರಗು ಬರೋದು ಯಾವಾಗ, ನಮ್ಮ ಅಜ್ಞಾನವನ್ನು ಕಂಡಾಗ. ಇನ್ನೊಂದು ವಿಚಿತ್ರ ಇದೆ. ಇದು ನಮಗೆ ನಮ್ಮಲ್ಲಿರುವಂಥ ಶಕ್ತಿಯ ಅರಿವು ಆಗೋದು ಯಾವಾಗ ಗೊತ್ತಾ, ಮತ್ತೊಬ್ಬರು ಹೇಳಿದಾಗ. ಕೆಲವು ಸಲ ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಶಕ್ತಿ ಏನಿದೆ ಅಂತ. ಸಿಂಪಲ್ ಒಂದೇ ಉದಾಹರಣೆ, ಜಾಸ್ತಿ ಹೇಳೋಕೆ ಹೋಗಲ್ಲ, ಒಂದೊಂದೇ ತೊಗೊಂಡು ಹೋಗ್ತೀನಿ. ಆಂಜನೇಯ, ಪುಟ್ಟ ಹುಡುಗ ಆಂಜನೇಯ ಇದ್ದಾಗ ವಿಪರೀತ ಗಲಾಟೆ ಮಾಡ್ತಿದ್ದ. ರಾಮಾಯಣ ಕಥೆ ನಿಮ್ಗೆ ಗೊತ್ತು. ವಿಪರೀತ ಗಲಾಟೆ ಮಾಡ್ತಿದ್ದ. ಇವರು ನಮ್ಮ ಋಷಿಗಳಿಗೆ ಯಜ್ಞ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ, ಭಾಳ ತೊಂದರೆ ಆಗ್ತಿತ್ತು. ಅದಕ್ಕೆ ಅವರಂದರು, ನೀನು ಉಪದ್ವ್ಯಾಪ್ತನ ಸ್ಟಾಪ್ ಮಾಡು, ಬಂದ್ ಮಾಡು, ನೀನು ಶಕ್ತಿ ಅರಿವು ನಿನಗೆ ಆಗೋದು ಬೇಡ ಅಂತ ಶಾಪ ಕೊಟ್ಟರು. ತಾಯಿ ಅಂಜನಾದೇವಿ ಹೋಗಿ ಕೇಳಿದ್ದು, ನನ್ನ ಮಗನಿಗೆ ಇಂಥ ಶಾಪ ಕೊಟ್ಟರೆ ಏನು ಗತಿ ಅಂತ. ಏನು ಚಿಂತೆ ಮಾಡಬೇಡಮ್ಮ, ಈಗ ಶಕ್ತಿ ಬೇಕಾಗಿಲ್ಲ ಅವನಿಗೆ. ಮುಂದೆ ಅವನ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಸಾಕು, ಅವನ ಶಕ್ತಿ ಅರಿವಾಗ್ತದೆ ಅವನಿಗೆ ಅಂತ. ಸಮುದ್ರ ಉಲ್ಲಂಘನ ಮಾಡಬೇಕಲ್ಲ, ಸಾಗರ ದಾಟಿ ಹೋಗಬೇಕು ಅಂದಾಗ ಎಲ್ಲರೂ ಆಗಲ್ಲ ಅಂದರು. ಅಂಗದ, ನೀಲ ಎಲ್ಲರೂ ಒಂದು ನಮಗೆ ದೂರ ಆಗೋದಿಲ್ಲ ಅಂದರು. ಆಂಜನೇಯ ಹೇಳಿದ, ನನಗೂ ಆಗಲ್ಲ ದೂರ ಹಾರೋದಕ್ಕೆ ಅಂತ. ಅವಾಗ ಜಾಂಬು ಅಂತ ಹೇಳ್ತಾ, ನೀನು ಮರ್ತಿದ್ಯಪ್ಪ, ನಿನಗೆ ಗೊತ್ತಿಲ್ಲ, ಋಷಿಗಳ ಶಾಪ ಇದೆ ನಿನಗೆ. ನಿನ್ನಂಥ ಶಕ್ತಿ ಯಾರಿದೆಯೋ ಮಾರಾಯ, ಈ ಸಮುದ್ರ ಅಲ್ಲ, ಪೂರ್ತಿ ಇಡೀ ಪ್ರಪಂಚ ಹಾರ್ಕೊಂಬರೋ ಶಕ್ತಿ ಇದೆ ನಿನಗೆ.